ಹೇ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು DMG ವ್ಲಾಗ್ಸ್. ನಾನು ದೇವಿ. ಇವತ್ತು ಅವಿಗೆ ವ್ಯಾಕ್ಸಿನ್ ಹಾಕ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಮೊನ್ನೆ ನಮ್ಮ ಕೆಂಪಿಗೆ ಹಾಕ್ಸ್ಕೊಬಂದ್ವಲ್ಲ, ಸೊ ಇವಾಗ ಅವಿಗೆ ಹಾಕ್ಸ್ಬೇಕು. ಸೊ ಅವ್ನಿಗೆ ಇವಾಗ 3 to 4 years, ಅಂದರೆ 3.5 years ಅವ್ನಿಗೆ. ಸೊ 3 to 4 yearsಲ್ಲಿ ಒಂದು ವ್ಯಾಕ್ಸಿನ್ ಬರುತ್ತಲ್ಲ, ಆ ವ್ಯಾಕ್ಸಿನ್ ಹಾಕ್ಸೋಕೆ ಹೋಗ್ತಾ ಇದ್ದೀವಿ. ಅವನ್ನ ಒಂದು 2 ಡೇಸಿಂದ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಇಂಜೆಕ್ಷನ್ ಕೊಡ್ತಾರೆ ಡಾಕ್ಟ್ರು, ವ್ಯಾಕ್ಸಿನ್ ಹಾಕ್ಸ್ಬೇಕು ಅಂತ. ಸೊ ಹೀ ನೋಸ್, ಅಂದರೆ ನಾವೆಲ್ಲ ಹೋಗ್ತಾ ಇದ್ದೀವಿ, ಏನು ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಕೆಂಪಿ ಎಲ್ಲೋಗ್ತಾ ಇದ್ದೀವಿ ಅಂತ ಅವನಿಗೆ ಗೊತ್ತು. ಸೊ ಅವನು ಯೂಶ್ವಲಿ ಹಠ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಇದುವರೆಗೂ ನೀಟಾಗಿ ಹಾಕ್ಸ್ಕೊಂಡವನು ಇಂಜೆಕ್ಷನ್ನು. ಇವಾಗ ಸ್ವಲ್ಪ ದೊಡ್ಡವನಾಗೋನೆಲ್ಲ, ತುಂಬ ದಿನ ಗ್ಯಾಪ್ ಆಗೈತೆ ವ್ಯಾಕ್ಸಿನ್ಸ್ ಕೊಡಿಸಿ. ಅದಕ್ಕೆ ಏನು ಮಾಡ್ತಾನೋ ನೋಡೋಣ. ಬಟ್ ಐ ಥಿಂಕ್ ಹಾಕ್ಸ್ಕೊತಾನೆ ಅಂತ ಅನಿಸುತ್ತೆ. ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಸೊ ನೋಡೋಣ ಯಾವ ವ್ಯಾಕ್ಸಿನ್ ಹಾಕ್ತೀವಿ ಏನು ಅಂತ ಫುಲ್ ಡೀಟೇಲ್ಸ್ ಕೊಡ್ತೀನಿ ಈ ವಿಡಿಯೋದಲ್ಲಿ. ಮಲಗಿದ್ಲು, ಎದ್ದು ಬಿಟ್ಲು ಇವಾಗ. ವ್ಯಾಕ್ಸಿನ್ ಹಾಕ್ಸ್ಕೊಂಡು ಸುಮ್ಮನಿರು ಸಂಜು. ಮನೆಗೆ ಹೋಗ್ತಾ ಇದೀವಿ ಇವಾಗ. ಮೆಕ್ಡೊನಾಲ್ಡ್ಸ್ಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಬಟ್ ಯಾಕೆ ಹೋಗ್ತಾ ಇದ್ದೀವಿ ಎಕ್ಸಾಕ್ಟ್ ಆ್ಯಕ್ಚುಯಲ್ ರೀಸನ್ ಯಾಕೆ ಅಂದರೆ ಅವಿ ಬಂದು ಎಷ್ಟು ನೀಟಾಗಿ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದಾನೆ ಅಂದರೆ ಇಂಜೆಕ್ಷನ್ನೇ ನೋಡ್ತಿದ್ದ. ಎಷ್ಟು ಒಂದು ಚೂರು ಹೊಳ್ಳಿಲ್ಲ ಅಲ್ವಾ ಅವಿ? ನೀಟಾಗಿ ಹಾಕ್ಸ್ಕೊಂಡಲ್ವಾ ಮಗನೆ? ಅದಕ್ಕೆ ಫುಲ್ ಖುಷಿಯಾಗಿ ಓಕೆ ಅವ್ನು ಏನಾದ್ರು ಕೊಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಒಂದು ವ್ಯಾಕ್ಸಿನ್, ಫ್ಲೂ ವ್ಯಾಕ್ಸಿನ್ ಕೊಡಿಸಿದ್ದು. ಅದಾದ್ಮೇಲೆ ಮತ್ತೆ ನೆಕ್ಸ್ಟು ತಿನ್ಬೇಕಾ? ಓಕೆ, ವಿ ಆರ್ ಗೋಯಿಂಗ್ ಅವಿ. ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು 4 to 5 yearsಲ್ಲಿ ನೆಕ್ಸ್ಟ್ ಇಯರ್ ಜೂನ್ ಹಂಗೆ ಬನ್ನಿ ಅಂತ ಹೇಳಿದ್ದಾರೆ. ಅದು ಇನ್ನು ಮೋಸ್ಟ್ಲಿ ಆವಾಗ ಹೋಗಬೇಕು. ಸೊ ಇವಾಗ ಎಸ್ ಸಕ್ಸಸ್ಫುಲಿ ಒಂದು 2 ಡೇಸಿಂದ ಅವನು ಪ್ರಿಪೇರ್ ಮಾಡಿದ್ದು ಸಾಕಾಯಿತು. ಒಂಚೂರು ಒಳ್ಳಿಲ್ಲ, ಒಂಚೂರು ಗಲಾಟೆ ಮಾಡಿಲ್ಲ. ಸೊ ಈಸ್ ಆಲ್ವೇಸ್ ಅವಾಗ ನೀಟಾಗಿ ಹಾಕ್ಸ್ಕೊಂತೆ ನಾನು. ಅವಿ ಏನು ಕೊಟ್ಟು ಡಾಕ್ಟ್ರು? ಡೈನೋಸರಸ್ ಕೊಟ್ಟಿದ್ದಾರೆ. ಬಟ್ಟೆ ಮೇಲೆ ಅಂಟಿಸಿದ್ದಾರೆ, ಅದು ತೋರಿಸ್ತೀನಿ ಈ ವಿಡಿಯೋನ ಆಮೇಲೆ. ಅದಾದಮೇಲೆ ಮೆಗ್ಡಿಲಿ ಸಾಫ್ಟ್ ಸರ್ವ್ ತಿನ್ನಬೇಕು ಅಂತ ಅನಿಸ್ತೈತೆ ನನಗೆ. ತುಂಬ ದಿನ ಆಯಿತು, ತುಂಬ ದಿನ ತಿಂದೇ ಇಲ್ಲ. ಅದಕ್ಕೆ ಇವತ್ತು KFC ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇವತ್ತು ಸ್ಯಾಟರ್ಡೇ. ಅದು ಬೇಡ, ಇಂದ್ರಪ್ರಸ್ಥದ ಬೇಡ. ಐ ನೀಡ್ ಮೆಗ್ಡಿ ಸಾಫ್ಟ್. ಮಿಷಿನ್ ಸೇಮ್ ಅಲ್ಲ, ನಂಗೆ ಅದೇ ಬೇಕು. ಫೀಲಿಂಗ್ ಇಸ್ ಇಂಪಾರ್ಟೆಂಟ್, ನಾಟ್ ಮಿಷಿನ್. ಫೀಲಿಂಗ್ ಬಂದೆ ಅಂದರೆ ಅದು ಕೋನ್ ಮೇಲೆ ಏನಾಗಿ ಕೊಟ್ಟು ತಿಂತೀಯಲ್ಲ, ಫೀಲಿಂಗ್ ಬರಬೇಕಷ್ಟೇ. ನೀನು ಅಸಹ್ಯ. ಹಾಂ ಹಂಗೆ ಏನು ಇಟ್ಕೊಂಡಿದ್ದಂತೆ ಸುಮ್ಮನೆ. ಅವು ಬಂಗಾರಿ ಹಂಗೆ ಇಟ್ಕೊಂಡು ಕೂತಿದ್ದೆ. ಬಂಗಾರಿ, ಗುಡ್ ಬಂಗಾರಿ ನೀನು. ಓಪನ್ ಮಾಡಲ್ಲ. ಕೈನೂ ಅಳ್ಳಾಡ್ಸಿಲ್ಲ ಅವನು, ಗೊತ್ತಾ? ಸೊ ಆ್ಯಕ್ಚುಲಿ ಏನೋ ಒಂದು ಸ್ವಲ್ಪ ನೋಡಿ ಆರಾಮ್ ಕೂತಿದ್ದೆ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮು, ನನಗಿನ್ನ ನೆನಪೈತೆ, ನಾನು ನನ್ನ ಫ್ರೆಂಡು ಇಬ್ಬರು ಸೇರ್ಕೊಂಡು, ನನ್ನೇ ನೋಡ್ತಾಳೆ, ನಾನು ನಮ್ಮ ಫ್ರೆಂಡ್ ಇಬ್ಬರು ಸೇರ್ಕೊಂಡು ಇಂಜೆಕ್ಷನ್ ಹಾಕ್ಸ್ಕೊಳಕ್ಕೆ ಹೋಗಿದ್ದೆ ಆಯಿತಾ. ಯಾವುದಪ್ಪ, ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ನಾನು ನನ್ನ ಬೆಸ್ಟ್ ಫ್ರೆಂಡ್ ಇಬ್ಬರು ಹೋಗಿದ್ವಿ. ಅದು ಬ್ಲಡ್ ಟೆಸ್ಟ್ ಮಾಡೋವಾಗ ತಗೊಂತಾರಲ್ಲ, ಬ್ಲಡ್ ತಗೊಳ್ಳೋವಾಗ್ಲೇ ಎಷ್ಟು, ನಾನು ಅವಾಗ ಕಾಲೇಜ್ಗೆ ಹೋಗ್ತಿದ್ದೆ. ಸೊ ಆವಾಗಲೇ ಇಡೀ ರೂಮೆಲ್ಲ ಸುತ್ತಿದ್ದೆ ನಾನು, ಹಾಕ್ಸ್ಕೊಳ್ಳಲ್ಲ ಬೇಡ ಅಂದ್ಕೊಂಡು. ಸೊ ಇವ್ನು ನೋಡಿದ್ರೆ ಯಾವ ಲೆವೆಲ್ಗೂ ಇಲ್ಲ ನಾವು ಅನಿಸುತ್ತೆ. ಸೊ ಅಷ್ಟು ಧೈರ್ಯದಿಂದ ಹಾಕ್ಸ್ಕೊಂಡವನೇ, ಗ್ರೇಟ್. ಸೊ ಅದಾದಮೇಲೆ ಇನ್ನೂ ಒಂದು ವಿಷಯ ಏನೋ ಇದೆ ಇವತ್ತು. ಸಂಜು ಮೈಸೂರಿಗೆ ಹೋಗ್ತಿದ್ದಾನೆ. ಗೋಯ್ ಮೈಸೂರು ಸಂಜು. ಒಂದು ನಿಮಿಷ ಇದೆ, ಅವ್ನು ಮೈಸೂರು ಕಟ್ರು ಇದೆ, ಒಂದು ನಿಮಿಷ. ಏನಕ್ಕೆ ಗೋಯಿಂಗ್ ಮೈಸೂರು ಅಂತ ಎಕ್ಸ್ಪ್ಲೇನ್ ಮಾಡಿಸ್ಬೇಕು. ಮೈಸೂರಿಗೆ ಸುಮ್ಮನೆ ಹಂಗೆ ರೌಂಡ್ ಹಾಕೊಂಬರೋಣ ಅಂತ ಹೋಗ್ತಾ ಇದ್ದೆ. ಹೇಳು ಕರೆಕ್ಟ್. ರೌಂಡ್ ಹಾಕೊಂಬರೋಕ್ಕೆ ಹೋಗ್ತಿರೋದು. ಬೈಕ್, ಹೊಸ ಬೈಕ್ ತಗೊಂಡು. ಹೊಸ ಬೈಕ್ ತಗೊಳ್ತಾ ಇದ್ದಾನೆ. ಯಾವ ಬೈಕ್? ಯಾವುದಪ್ಪ ಬೈಕ್ ಹೆಸರು? ಬೈಕ್ ಫೋಟೋ ತೋರಿಸ್, ಬಾಯಲ್ಲಿ ಹೇಳಲ್ಲ.
ಡೈರೆಕ್ಟಾಗಿ ಯಾವ ಬೈಕು ಅಂತ ವೆಯ್ಟ್ ಮಾಡಿ. ನಾರ್ಮಲ್ ಕೈಂಡ್ ಆಫ್ ಅ ಬೈಕ್ ಅಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಸ್ಪೆಷಲ್ ಆಗಿ ತಗೊಂತವನೆ. ಅದಾದ್ಮೇಲೆ ಇವತ್ತು ಮೆಗ್ಡಿಗೆ ಹೋಗ್ತಾ ಇದ್ದೀವಿ. ಇವಳು ಎದ್ದು ಬಿಟ್ಲು, ಮಲಗಿದ್ಲು ಇಷ್ಟೊತ್ತವರೆಗೂ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಅಲ್ಲೋಗು ಅಲ್ಲೇ ಹಾಸ್ಪಿಟಲ್ ಗಲಾಟೆ ಮಾಡ್ತಾ ಇದ್ಲು, ಆಮೇಲೆ ಮನೆಗೆ ಹೋಗ್ಬಿಟ್ಲು. ಮತ್ತೆ ಇದ್ದ ಗುಂಡು ಮನೆ ಕಡೆ ಗುಂಡು ಬಂಗಾರ ಮೈಕ್ ಹಾಕೊಂಡು ಅಥವಾ ನಾನು ಕ್ಯೂಟಾಗಿದ್ದೀನ, ನನ್ನ ಮಗಳು ಕ್ಯೂಟಾಗವಳ, ಕಮೆಂಟ್ ಮಾಡಿ. ನಾನೇ ತಾನೇ ಕ್ಯೂಟು ಬಂಗಾರಿ? ನಾನು ಕ್ಯೂಟಾ ನೀನು ಕ್ಯೂಟಾ? ಅವಿ ಕ್ಯೂಟ್ ಅಂತೆ. ಎಸ್ ಅವಿ, ಯಾರು ಕ್ಯೂಟು? ಹೇಳು ಯಾರು? ಡಾಕ್ಟರ್ ಇಂಜೆಕ್ಷನ್ ಮಾಡಿದಾಗ ಹೆಂಗ್ ಅನಿಸ್ತು ನಿಮಗೆ? ಏನು ಅನ್ಸಿಲ್ವಾ? ಒಂಚೂರು ನೋವಾಗಿಲ್ವಾ? ಗೊತ್ತಿತ್ತಾ ನಾವೆಲ್ಲ ಹೋಗ್ತಿದೀವಿ ಅಂತ? ಗೊತ್ತಿತ್ತಾ? ಗೊತ್ತಿತ್ತಾವಿ? ಏನು ಎಲ್ಲೋದೆ? ನೀನು ಕೆಳಗಡೆ ಹೋಗಿ ಇಂಜೆಕ್ಷನ್ ತಗೊಬಂದಲ್ಲ, ಕೆಳಗಡೆ ಹೋಗಿ ಇಂಜೆಕ್ಷನ್ ತಗೊಬಂದಿರ್ತಾರೆ ನೀನು. ಆಮೇಲೆ ಹೆಂಗ ಹಾಕ್ಸಿದ್ರು ಡಾಕ್ಟ್ರು? ಶೋಯ ಡೈನೋಸರ್, ಶೋ ಡೈನೋಸರ್. ತೋರ್ಸು, ಇಂಜೆಕ್ಷನ್ ತೋರ್ಸು. ಓಕೆ, ಹ್ಯಾಪಿ. ಡಾಕ್ಟರ್ ಏನಂತ ಹೇಳಿದ್ರು? ಇಂಜೆಕ್ಷನ್ ಹಾಕ್ಸ್ಕೊಂಡ್ಮೇಲೆ ಏನಂತ ಹೇಳಿದ್ರು ನಿಂಗೆ? ಆಮೇಲೆ ಬ್ರೇವ್ ಅಂತ ಹೇಳಿದ್ರಲ್ಲ, ಗುಡ್ ಅಂತ ಹೇಳಿದ್ರು ತಾನೆ? ಆಮೇಲೆ ಏನಂದ್ರು? ಕೊಟ್ರು ಇಂಜೆಕ್ಷನ್ನು. ಆಮೇಲೆ ಗುಡ್ ಅಂದ. ಹಾಕವಾಗ ಹೆಂಗ ಅನಿಸ್ತು ನಿಮಗೆ? ಹೆಂಗ ಅನ್ಸಿಲ್ಲ? ಚೊಪ್ಪ ನೋವಾಯ್ತಾ? ಚೊಪ್ಪ. ಒಂದು ಸೆಕೆಂಡ್ ಬೇಕು. ಮೆಕ್ಡೊನಾಲ್ಡ್ಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ, ಬಟ್ ಮೆಕ್ಡೊನಾಲ್ಡ್ಸ್ ಟೈಮಾಗಿ ಹೋಗುತ್ತೆ ಅಂದ್ಬಿಟ್ಟು ಅವನ್ನೆಲ್ಲ ಪೋಲಾರ್ ಬಿಯರಲ್ಲಿ ಐಸ್ ಕ್ರೀಮ್ ತರಕಂತ ಹೋಗೋನೆ ಕೋನು. ಸೊ ಮನೆಗೆ ಆರ್ಡ್ರ್ ಮಾಡಿದ್ದೀವಿ ಮೆಗ್ಡಿ. ಇವ್ರು ಸ್ವಲ್ಪ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು, ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ. ಅವಿ ನೀನು ಏನಾದ್ರು ಹೇಳ್ತೀಯಾ? ಹೇಳು, ಇಂಜೆಕ್ಷನ್ ಹೆಂಗಿತ್ತು? ಚೆನ್ನಾಗಿತ್ತ ಮಗನೆ, ಇಂಜೆಕ್ಷನ್ ಚೆನ್ನಾಗಿತ್ತ? ಅಯ್ಯಯ್ಯೋ. ಆಮೇಲೆ ಫುಲ್ ಚೆನ್ನಾಗಿತ್ತ? ಕೆಂಪಿ 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 ಕೆಂಪು ಫುಲ್ಲು ಲವ್ ನಿಂಗೆ. ಯಾಕೆ ಅಮ್ಮ ಅಂದ್ರೇನಾ? ಆದ್ಯ ಅಂದ್ರೂ ಲವ್ ಅಂತಲ್ಲಪ್ಪ ಬಗೆರಿಗೆ. ಅಜ್ಜು ಅಂಜು ಲವ್. ಅಯ್ಯಲ್ಲ ಕೂಡ ಡೊಂಡು ಚೆನ್ನಾಗೈತೆ ಗಾಡಿ. ಅದು ಡ್ರೈವ್ ಸೀಟಲ್ಲಿ ಯಾರು ಇಲ್ವಲ್ಲ ಮಗನೆ, ಅದಕ್ಕೆ. ಯಾಕೆ ಅಂದರೆ ಸಂಜೆ ಹೋಗೈತಲ್ಲ ಈಚೆ, ಅದಕ್ಕೆ. ಐಸ್ ಕ್ರೀಮ್ ತರಕ್ಕೆ ಅವಿಗೆ ಯಾವ್ದು ಫ್ಲೇವರ್ ಬೇಕು ಅಂತ ಹೇಳಿದೆ ನೀನು? ಅಷ್ಟೇ. ಸಂಜೆ ಬಂತು, ಸಂಜೆ ಬಂತು, ಬಂತು, ಐಸ್ ಕ್ರೀಮ್ ಬಂತು, ಐಸ್ ಕ್ರೀಮ್ ಬಂತು. ಚೆಸ್. ಈ ಕಡೆ ಕ್ಯಾಮ್ರಾಗೆ ಇನ್ನೇನೇನು ಚೆಸ್. ಸಾರಿ ಮಗಳೇ, ಕಾಂಟ್ ಈಟ್ ಮಗಳೇ, ಕಾಂಟ್ ಈಟ್ ಮಗಳೇ. ಹುಷಾರಾಗಿ ಇಟ್ಕೊತೀನಿ.
ಚೆಲ್ಲುತ್ತೆ, ಹುಷಾರಾಗಿಟ್ಕೋ. ಹಿಂಗೆ ತಿನ್ಬೇಕು ಕಚ್ಚು. ಭಾಷೆ ಏನು ಮಾಡ್ತೀವಿ? ಅಯ್ಯೋ ನೀನು ರೆಕಾರ್ಡ್ ಮಾಡ್ತಾ ಕೂತೋಳೆ ಚಿನಿ ಅಮ್ಮ, ತಲೆ ಬಾಚು ಅಂದ್ರೆ. ಓಕೆ ಬಾಯ್, ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ. ಲವ್ ಯಾ.